ನಮಸ್ಕಾರ ಫ್ರೆಂಡ್ಸ್, ಸ್ನೇಹಾಸ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಾಯಲ್ಲಿಟ್ಟ ತಕ್ಷಣ ಕರಗುವಷ್ಟು ಸಾಫ್ಟ್ ಮತ್ತು ಕ್ರಿಸ್ಪಿಯಾಗಿರುವಂಥ ಬೆಲ್ಲದ ಶಂಕರಪೋಳಿ ರೆಸಿಪಿ ಮಾಡ್ತಾಯಿದ್ದೀನಿ. ಬರ್ರಿ ಹಂಗಾರ ಸಿಂಪಲ್ಲಾಗಿ, ಈಸಿಯಾಗಿ ಮತ್ತು ಅತಿ ಕಡಿಮೆ ಸಾಮಗ್ರಿಯಲ್ಲಿ ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು, ನಿಮ್ಮ ಕಡೆ ಇದ್ದರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು 1 ಟೀ ಸ್ಪೂನ್ ತುಪ್ಪ. ಬಿಸಿ ಮಾಡೇ ಹಾಕ್ಬೇಕಂತೇನಿಲ್ರಿ, ಹಂಗೆ ಹಾಕಿದ್ರೂ ನಡಿತೈತಿ. ತುಪ್ಪ ಹಾಕಿದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು. ಈಗ ಇದನ್ನು ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ತುಪ್ಪ, ಎಣ್ಣೆ, ಹಿಟ್ಟು ಎಲ್ಲ ಚೆಂದಾಗೆ ಕರೆಕ್ಟಾಗಿ ಹೊಂದ್ಕೋಬೇಕ್ರಿ. ಅಷ್ಟೋ ತನಕ ನಾವು ಇದನ್ನು ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಹಿಂಗೆ ಕೈಯಾಗ ತೊಗೊಂಡು ಒತ್ತಿದ ಮೇಲೆ ಉಂಡೆ ಥರ ರೆಡಿ ಆಯ್ತಂದ್ರೆ ನಮ್ಮ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ತಿಳ್ಕೊಂಬಿಡೋದ್ರಿ. ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ, ನಾವು ಯಾವ ಕಪ್ಪಿಂದ ಅಳತೆ ಮಾಡಿ ಹಿಟ್ಟು ತೊಗೊಂಡಿದ್ದೀವೋ ಆ ಕಪ್ಪಿಗೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಬೆಲ್ಲ ತೊಗೋಬೇಕ್ರಿ. ಈಗ ಈ ಬೆಲ್ಲ ಎಲ್ಲ ಚೆಂದಾಗಿ ನೀರು ಒಳಗೆ ಮೆಲ್ಟ್ ಮಾಡ್ಕೋಬೇಕ್ರಿ. ಈ ನೀರು ಭಾಳ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲರಿ, ಜಸ್ಟ್ ಬೆಲ್ಲ ಕರಗಿದ್ರೆ ಅಷ್ಟೇ ಸಾಕು. ಈಗ ನೋಡ್ರಿ, ಬೆಲ್ಲ ಎಲ್ಲ ಕರಗೈತಿ. ಈಗ ಈ ನೀರೆಲ್ಲ ತಂಪಾದ್ಮೇಲೆ ಸ್ವಲ್ಪ ಈ ಹಿಟ್ಟಿಗೆ ಹಾಕಿ ಹಿಟ್ಟನ್ನ ನಾದ್ಕೋಬೇಕ್ರಿ. ಈ ಬೆಲ್ಲದ ನೀರು ಸ್ವಲ್ಪ ಹಾಕ್ಕೊಂಡು ಹಿಂಗೆ ಹಿಟ್ಟನ್ನ ನಾದ್ಕೊತ ಹೋಗ್ಬೇಕ್ರಿ. ಬೆಲ್ಲದ ನೀರು ಒಮ್ಮೆ ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಎಷ್ಟು ಬೇಕು ಅಷ್ಟಷ್ಟು ನೋಡಿಕೊಂಡು ಹಿಟ್ಟನ್ನು ನಾದ್ಕೋಬೇಕು. ನೋಡ್ರಿ, ಹಿಟ್ಟು ಈ ಹದಕ್ಕೆ ನಾದ್ಕೋಬೇಕ್ರಿ. ನೋಡ್ರಿ, ಹಿಂಗೆ ಭಾಳ ಗಟ್ಟಿನೂ ಅಲ್ಲ, ಭಾಳ ಸಾಫ್ಟಾಗಿನೂ ಅಲ್ಲ. ನಾವು ಚಪಾತಿ ಹಿಟ್ಟಿಗೆ ಹಿಟ್ಟು ರೆಡಿ ಮಾಡಿರ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡ್ರಿ, ಈ ಹದಕ್ಕೆ ಇರ್ಬೇಕು ನೋಡ್ರಿ. ಈಗ ಈ ಹಿಟ್ಟು ಒಂದು 20 ನಿಮಿಷ ಮುಚ್ಚಿಡ್ಬೇಕ್ರಿ. ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಹಿಟ್ಟು ಚಲೋ ಆಗಿ ನೆನಿತೈತಿ ಮತ್ತು ನಾವು ಮಾಡೋ ಶಂಕರಪಾಳಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈಗ ನೋಡ್ರಿ, ನಾವು ನಾದಿಟ್ಟಿರೋ ಹಿಟ್ಟಿಂದ ಹಿಂಗೆ ಉಳ್ಳಿ ಮಾಡ್ಕೊಂಡು ಈ ಥರದ ಚಪಾತಿ ಲಟ್ಟಿಸ್ಕೋಬೇಕ್ರಿ. ನಾರ್ಮಲ್ ಆಗಿ ನಾವು ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟಿನ ಉಂಡೆ ತೊಗೋತೀವೋ ಅದಕ್ಕಿಂತ 2 ರಿಂದ 3 ಪಟ್ಟು ಜಾಸ್ತಿ ದೊಡ್ಡ ಹಿಟ್ಟಿನ ಉಂಡೆ ತೊಗೋಬೇಕ್ರಿ. ಯಾಕಂದ್ರೆ ನಾವು ಈ ಚಪಾತಿನ ದಪ್ಪಾಗಿ ಲಟ್ಟಿಸ್ಕೋಬೇಕು. ಈ ಚಪಾತಿನ ದಪ್ಪಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಶಂಕರಪಾಳಿ ಫ್ರೈ ಮಾಡಿದ್ಮೇಲೆ ಅಷ್ಟು ಲೇಯರ್ಸ್ ಆಗಿ ಬರ್ತಾವು ಮತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮತ್ತು ತಿನ್ನೋದಕ್ಕೂ ಅಷ್ಟು ಟೇಸ್ಟಿಯಾಗಿರ್ತಾವ್ರಿ. ಇಲ್ಲಿ ನೋಡ್ರಿ, ನಾ ಈ ಚಪಾತಿನ ಎಷ್ಟು ದಪ್ಪ ಲಟ್ಟಿಸ್ಕೊಂಡೇನಿ. ಈಗ ನೋಡ್ರಿ, ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ನೀವು ಬೇಕನ್ಸಿದ್ರೆ ಇದನ್ನು ಡೈಮಂಡ್ ಶೇಪ್ನಾಗೂ ಕಟ್ ಮಾಡ್ಕೋಬಹುದ್ರಿ. ಇಲ್ಲಿ ನೋಡ್ರಿ, ಮೊದಲ 4 ಸೈಡ್ ಹಿಂಗೆ ಕಟ್ ಮಾಡಿ ತೆಗೆದ ಆಮೇಲೆ ಹಿಂಗೆ ಕಟ್ ಮಾಡ್ಬೇಕ್ರಿ. ನೋಡ್ರಿ, ಹಿಂಗೆ ಕಟ್ ಮಾಡಿ ಆಮೇಲೆ ಒಂದೊಂದು ಶಂಕರಪಾಳಿನ ಈ ರೀತಿ ಎಲ್ಲ ಸೈಡ್ ತಗೊಂಡ್ಬಿಡ್ಬೇಕು. ಇಲ್ಲಿ ನೋಡ್ರಿ, ಎಣ್ಣೆನೂ ಬಿಸಿ ಆಗೈತಿ. ಈಗ ಈ ಕಾದಿರೋ ಎಣ್ಣೆಯಾಗ ಒಂದೊಂದು ಶಂಕರಪಾಳಿನ ಹಿಂಗೆ ಬಿಟ್ಕೊಂತ ಹೋಗ್ಬೇಕ್ರಿ. ಈ ಶಂಕರಪಾಳಿ ಫ್ರೈ ಮಾಡುವಾಗ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಮತ್ತು ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಇಟ್ಟಿರಬೇಕು. ಅಂದ್ರೆ ಉರಿ ಕಡಿಮೆ ಇಟ್ಟು ಈ ಶಂಕರಪಾಳಿನ ಫ್ರೈ ಮಾಡ್ಕೋಬೇಕ್ರಿ.
ಶಂಕರಪಾಳಿ ಎಣ್ಣೆಗೆ ಬಿಟ್ಟ ತಕ್ಷಣ ತಿರುಗಿಸಿ ಹಾಕಬಾರ್ದು ರೀ. ಎಣ್ಣೆಗೆ ಹಾಕಿ 1 ನಿಮಿಷ ಆದ್ಮೇಲೆ ತಿರುಗಿಸ್ಕೋಬೇಕ್ರಿ. ನೋಡಿರಿ ಹಿಂಗೆ ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಇಟ್ಟು 2 ಸೈಡಿಂದ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಗ್ಯಾಸ್ ಫ್ಲೇಮ್ ಹೆಚ್ಚಿಟ್ರೆ ಏನಾಗ್ತೈತಂದ್ರೆ ಶಂಕರಪಾಳಿ ಮ್ಯಾಲಿಂದ ಫ್ರೈ ಆಗ್ತಾವು, ಅದರ ಒಳಗಡೆಯಿಂದ ಚೆಂದಾಗಿ ಫ್ರೈ ಆಗಿರಂಗಿಲ್ಲ ರೀ. ಅದಕ್ಕೆ ಕಡಿಮೆ ಉರಿ ಇಟ್ಟ ಶಂಕರಪಾಳಿ ಫ್ರೈ ಮಾಡ್ಕೊಂಡ್ರೆ ಚೆಂದಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆಗ್ತಾವ್ರಿ. ಈಗ ನೋಡ್ರಿ ನಮ್ಮ ಶಂಕರಪಾಳಿ ಎಲ್ಲ ಫ್ರೈ ಆಗಿದ್ದಾವೆ. ಫ್ರೈ ಆಗಿ ಈ ಥರ ಕಲರ್ ಆಗ್ಬೇಕ್ರಿ. ಇಷ್ಟು ಕಲರ್ ಆದ್ರೆ ಸಾಕು, ನಾವು ಎಣ್ಣೆಗಿಂದ ತೆಗೆದು ಬಿಡ್ಬೇಕ್ರಿ. ಇಷ್ಟ ನೋಡ್ರಿ, ಶಂಕರಪಾಳಿ ಮಾಡೋದೇನು ಮಹಾ ದೊಡ್ಡ ಕೆಲಸ ಏನಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ನಾವು ಯಾವಾಗ ಬೇಕಾದಾಗ ಮನ್ಯಾಗ ಮಾಡ್ಕೊಂಡು ತಿನ್ಬೋದ್ರಿ. ಸೊ ಫ್ರೆಂಡ್ಸ್, ಹೆಂಗಿತ್ತು ನಮ್ಮ ಇವತ್ತಿನ ರೆಸಿಪಿ? ನಮ್ಮ ರೆಸಿಪಿ ನಿಮಗೂ ಏನಾರ ಇಷ್ಟ ಆದ್ರೆ ಖಂಡಿತ ನೀವು ನಿಮ್ಮ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಹಂಗೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಮರೀದ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗುಣ್ರಿ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ. ಅಲ್ಲಿ